ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನ್ರಿ ಗಾಯಬ್ ಆಗ್ಬಿಟ್ಟೇನಲ್ರಿ ನಾನು. ಏನಾತ್ರಿ 29th ಡಿಸೆಂಬರ್ ನಮ್ದು ಆ್ಯನಿವರ್ಸರಿ ಇತ್ರಿ. ಹಂಗಾಗಿ ಅವತ್ತಿನ ದಿವ್ಸ ಏನು ಒಂದು ವಿಡಿಯೋ ಮಾಡಿದ್ನಲ್ರಿ, ಆಮೇಲೆ ಮಾಡ್ಲಿಕ್ಕೆ ಆಗಿಲ್ರಿ, ಭಾಳ ಬ್ಯುಸಿ ಆಗ್ಬಿಟ್ಟೇನಿ. ಅವತ್ತಿನ ದಿವ್ಸ ಏನೇನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೇನೆ ಬರ್ರಿ. ಫಸ್ಟ್ ನೋಡ್ರಿ, ಗೆಣಸಿನ ಚಾಪ್ಸ್ ಮಾಡೇನಿ, ಛೋಲೆ ಮಾಡೇನಿ. ಆಮೇಲೆ ಮುಂಜಾನೆ ಟಿಫಿನಿಗೆ ಅಂತ ಹೇಳಿ ಫ್ಲವರ್ ಪರಾಠ ಮಾಡಿದ್ದೆ ರೀ. ನನಗೆ ಹುಡುಗರು ನೀ ಏನು ಅಡಿಗೆ ಮಾಡಬೇಡಮ್ಮ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಹಂಗಂತ ಹೆಂಗ ಬಿಡುದ್ರಿ. ಮುಂಜಾನೆ ಒಂದ್ ಸ್ವಲ್ಪ ನಾ ಮಾಡಿದೆ, ಆಮೇಲಿಂದೆಲ್ಲ ಅವರೇ ಮಾಡ್ಯಾರ್ರಿ ಅಡಿಗೆ. ಇದು ಕುಲ್ಚಾಗಂತ ರೆಡಿ ಇಟ್ಟಿದ್ದೀರಿ, ಬಟರ್ ಕುಲ್ಚಾ ಮಾಡೋಣ ಅಂತ ಹೇಳಿ ಹಿಟ್ಟು ಕಲಸಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಮುಂದೆ ನೀ ಏನು ಕೆಲಸ ಮಾಡಬೇಡ ಅಂತ ಹೇಳಿ ಕೂಡಿಸ್ಬಿಟ್ರಿ. ನಂಗೆ ಕೂಡಿಸಿ ಈ ರೀತಿ ನೋಡ್ರಿ ಫೇಸ್ ಮಾಸ್ಕ್ ಹಾಕ್ಯಾರ. ಇದೆಲ್ಲ ಹೊಸಾದ್ರಿ ನನಗೆ. ನಾ ಎಂದೂ ಇಂಥವ ಮಾಡ್ಕೊಳಂಗಿಲ್ಲ. ನಾ ಪಾರ್ಲರ್ಗೂ ಕೂಡ ಹೋಗುದಿಲ್ರಿ. ಮನಿ ಒಳಗ ಒಂದ್ ಸ್ವಲ್ಪ ಕಾಡ್ಗಿ ಇದು ಅಷ್ಟ ಹಿಂಗ ನಾ ಹಚ್ಕೊಳ್ಳೋದು, ಲಿಪ್ಸ್ಟಿಕ್ ಅಷ್ಟ. ನೋಡ್ರಿ ಎಂತ ಮಸ್ತ್ ಫೇಸ್ ಮಾಸ್ಕ್ ತಗೊಂಡ್ಬಂದಿದ್ರ. ಆರಾಮ್ ಇತ್ರಿ, ಖರೆ ತಂಪ ಇತ್ತ, ಬೆರೀಸದ ಫ್ಲೇವರ್ ಇತ್ರಿ, ಮಸ್ತ್ ಇತ್ರಿ. ಹಚ್ಕೊಂಡ ಆರಾಮ ರೆಸ್ಟ್ ತಗೊಂಡೆ ನೋಡ್ರಿ. ಮುಂದೇನು ಕೆಲ್ಸಿಲ್ಲ. ಎಷ್ಟ ಸಾಫ್ಟ್ ಆಗ್ಬಿಟ್ಟಿತ್ತು ನಂದು ಸ್ಕಿನ್, ಮುಖದ್ದು ಭಾರಿ ಮಸ್ತ್ ಇತ್ರಿ. ಫುಲ್ ಪ್ಯಾಂಪರಿಂಗ್ ರೀ ನಂಗೆ. ನೀನೇನು ಅಡುಗೆ ಮಾಡಬೇಡ, ನಾವು ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಏನೇನು ತಿಳಿತದ ಎಲ್ಲ ಮಾಡ್ಯಾರ. ನೋಡ್ರಿ ನೀವು ಮುಂದೆ ಏನೇನು ಮಾಡ್ಯಾರ ಅಂತ. ಆಮೇಲೆ ಕುಲ್ಚಾ ಮಾಡಿದ್ಲು ರೀ ನನ್ನ ಮಗಳ. ಅಡಿಗೆ ಅಂತೂ ರೆಡಿ ಇತ್ತು. ಛೋಲೆ ಮಾಡಿದ್ದೆ. ಗೆಣಸಂತೂ ಸ್ವೀಟ್, ಬೇರೆ ಏನು ಕೇಕ್ ಬೇಡ ಅಂತೇಳಿ ಮಾಡಿದ್ದಿಲ್ಲ. ಫಸ್ಟ್ ಮುಂಜಾನೆ ಪರಾಠ ಮಾಡಿದ್ದೆ ರೀ, ಫ್ಲವರ್ ಪರಾಠ. ಅವ್ರು ಮಲೆಗೆ ಹೇಳುದ್ರಾಗ ನಾನು ಆಲ್ರೆಡಿ ಮುಂಜಾನೆ ಟಿಫಿನ್ ರೆಡಿ ಇಟ್ಬಿಟ್ಟಿದ್ದೆ. ಯಾಕಂದ್ರೆ ಮುಂದೆ ನನಗೆ ಏನೂ ಮಾಡ್ಸಂಗಿಲ್ಲ ಅಂತ ಗ್ಯಾರಂಟಿ ಇತ್ರಿ. ಸಂಜೆ ಮುಂದಿಗೆ ನೋಡ್ರಿ ಪಕೋಡ ಮಾಡಿದ ನನ್ನ ಮಗ. ಸೂಪರ್ ಮಾಡ್ತಾನ್ರಿ. ನಾನು 2 ಹುಡುಗರು ಅಡಿಗೆ ಭಾಳ ಚಲೋ ಮಾಡ್ತಾರ್ರಿ. ಪಕೋಡ ಮಾಡಿದ, ಮಸ್ತ್ ಅದ್ರಕ್ ಚಾಯ್ ಮಾಡಿದ, ಹಸಿ ಶುಂಠಿ ಯಾಲಕ್ಕಿ ಹಾಕಿ ಚಾ ಮಾಡಿದಾರಿ. ಏನಾಗಿದ್ದರಿ ಹೇಳ್ತೀನಿ. 2 ನಮ್ಗೇನ್ ಬೇಕ್ರಿ, ಮಕ್ಕಳ ಒಂದ್ ಸ್ವಲ್ಪ ನಮ್ಗೆ ಒಂದ್ ದಿವ್ಸ ರೆಸ್ಟ್ ಕೊಟ್ರ. ಮತ್ತೆ ಚಟ್ನಿ ಮಾಡ್ಯ ನೋಡ್ರಿ, ಕೊತ್ತಂಬರಿ ಪುದೀನ ಹಾಕಿ ಚಟ್ನಿ, ಚಾ ಸೂಪರ್ ಮಾಡಿದ್ದಾರಿ. ಇದ ಒಂದ ನೋಡ್ರಿ, ಮಕ್ಕಳು ನಮಗೊಂದ್ ಸ್ವಲ್ಪ ಸ್ಪೆಷಲ್ ಟ್ರೀಟ್ ಮಾಡ್ತಾರಲ್ಲ, ಬಹಳ ಖುಷಿ ಆಗ್ತದ್ರಿ. ಕೇಕ್ ಆನ್ಲೈನ್ ತರಿಸ್ಬಿಟ್ಟಿದ್ದ, ಕಟ್ ಮಾಡೋದು ಒಂದ ನೋಡ್ರಿ. ಇಲ್ಲ ನಾ ಮಾಡ್ತೀನಿ ಅನ್ಲೇ ಎತ್ತಿದ್ದೆ ರೀ. ಬರೀ ಎಲ್ಲಾ ನೀನ ಮಾಡಿದ್ರೆ ಹೆಂಗ್ ನಿಮ್ದು ಆನಿವರ್ಸರಿ ಸೆಲೆಬ್ರೇಷನ್ ಆಗ್ತದ, ನಾವು ಮಾಡ್ತೀವಿ ಎಲ್ಲಾ ಸ್ಪೆಷಲ್ ಅನ್ಕೊಳ್ತ ಮಾಡಿದ್ರ ನೋಡ್ರಿ. ಮಕ್ಕಳು ಒಂದು ಚಾ ಮಾಡಿಕೊಟ್ರ ಎಷ್ಟು ಖುಷಿ ಆಗ್ತದ್ರಿ ಹುಡುಗರು. ಅಂತಾದ್ರಾಗ ಅವತ್ತ ಮುಂಜಾನೆ ನೋಡ್ರಿ ಒಂದ್ ಸ್ವಲ್ಪ ಅಡಗಿದ್, ಅದು ಅವ್ರು ಬ್ಯಾಡ್ ಅಂದ್ರು ನಾ ಮಾಡ್ದೆ. ಬಿಟ್ರ ಮುಂದೆ ಯಾವ ಕೆಲ್ಸ ಕೂಡ ನನಗ ಹಚ್ಚಿಲ್ಲ. ಆರಾಮ್ ರೆಸ್ಟ್ ತಗೋರಿ, ಅಡ್ಡಾಡ್ಕೊಂಬರ್ರಿ ಅಂತಿದ್ರ. ನಮಗ ಹೆಂಗ್ ರೂಢಿ ಅಂದ್ರೆ ರೀ, ಮಕ್ಕಳಿಲ್ದ ನಾವ್ ಎಲ್ಲೂ ಹೋಗೇ ಇಲ್ಲ. ಬಹಳ ಏನ ಅಡ್ಡಾಡಿದ್ರು ವಿತ್ ಫ್ಯಾಮಿಲಿನ ಹೋಗೋದು. ಹಿಂಗಾಗಿ ಸಂಜೆ ಮುಂದೆ ಒಂದ್ ಸ್ವಲ್ಪ ಇನ್ಆರ್ಬಿಟ್ ಮಾಲ್ ಬಂದದಲ್ರಿ ನಮ್ಮ ಹುಬ್ಳಿ ಒಳಗ, ಹೋಗ್ ಬಂದ್ವಿ. ನಾನು ನೋಡಿದ್ದೇ ಇಲ್ಲ. ಹಂಗಾಗಿ ಅಲ್ಲೆಲ್ಲ ಒಂದ್ ಸ್ವಲ್ಪ ಅಡ್ಡಾಡ್ ಬಂದ್ವಿ. ಸೂಪರ್ ಆನಿವರ್ಸರಿ ಮಾಡ್ಸಿದ್ರಿ ರೀ ಹುಡುಗರು. ನಮ್ಗ ಖುಷಿ ಆಗ್ತದ್ರಿ. ಆನಿವರ್ಸರಿ ವಿಶ್ ಮಾಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.